ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಆಲ್ ನ್ಯೂ 2025 ಹೋಂಡಾ ಯೂನಿಕಾರ್ನ್ 160cc ಬೈಕ್ ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಇಂಡಿಯನ್ ಮಾರ್ಕೆಟ್ ನ 160cc ಬೈಕ್ ಸೆಗ್ಮೆಂಟ್ ನಲ್ಲಿ ಹೋಂಡಾ ಯೂನಿಕಾರ್ನ್ ಇಂಜಿನ್ ಸ್ಮೂತ್ನೆಸ್ ಏನಿದೋ ಬೇರೆ ಯಾವುದೇ 160cc ಬೈಕ್ಸ್ ನಲ್ಲಿ ಪವರ್ ಟಾರ್ಕ್ ಜಾಸ್ತಿ ಜನರೇಟ್ ಆಗ್ಬೋದು. ಆದ್ರೆ ಈ ಗಾಡಿಯಲ್ಲಿ ಕೊಡೋ ಇಂಜಿನ್ ನ ಮೆಕ್ಯಾನಿಕಲ್ ಸ್ಮೂತ್ನೆಸ್ ನನಗೆ ಗೊತ್ತಿರೋ ಒಂದು ಲೆವೆಲ್ಗೆ ಈ ರೇಂಜಿಗೆ ಸ್ಮೂತ್ನೆಸ್ ಕೊಡೋ ಇಂಜಿನ್ಸ್ ಯಾವೂ ಇಲ್ಲ 160cc ಸೆಗ್ಮೆಂಟ್ ನಲ್ಲಿ. ಬನ್ನಿ ಬೈಕ್ ನ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. ಯೂನಿಕಾರ್ನ್ ಬೈಕು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಬೈಕು. ಯೂನಿಕಾರ್ನ್ ಬೈಕ್ನ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ ಹ್ಯಾಲೋಜನ್ ಬಲ್ಬ್ಸ್ ಜೊತೆ ಬರುತ್ತೆ. ಟೈಲ್ ಲೈಟ್ ಬಂದು ಹ್ಯಾಲೋಜನ್ ಬಲ್ಬ್. ನಾರ್ಮಲಿ ಎಲ್ಲ ಬೈಕ್ಸ್ ನಲ್ಲಿ ಹೆಡ್ಲೈಟ್ ಚೆನ್ನಾಗಿರುತ್ತೆ ನೋಡೋಕೆ, ಆದ್ರೆ ಈ ಒಂದು ಬೈಕ್ ನಲ್ಲಿ ಟೈಲ್ ಲೈಟ್ ಕೂಡ ಚೆನ್ನಾಗಿದೆ. 2025 ಮಾಡೆಲ್ ಯೂನಿಕಾರ್ನ್ 160cc ಬೈಕು ಅಪ್ಗ್ರೇಡ್ ಆಗಿದೆ ಅಂತ ಕೇಳಿರ್ತೀರಾ. ಆದ್ರೆ ಫಿಸಿಕಲಿ ನೋಡಿದಾಗ ಏನ್ ಅಪ್ಡೇಟ್ ಆಗಿದೆ, ಏನ್ ಅಪ್ಗ್ರೇಡ್ ಆಗಿದೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ 2024 ಮಾಡೆಲ್ ನಲ್ಲಿ ಏನ್ ಡಿಸೈನ್ ಲ್ಯಾಂಗ್ವೇಜ್ ಇತ್ತೋ ಅದೇ ಡಿಸೈನ್ ಲ್ಯಾಂಗ್ವೇಜ್ ಇದೆ. ಆದರೆ ಮೇಜರ್ಲಿ ಹೆಡ್ಲೈಟು 2024 ಮಾಡೆಲ್ನಲ್ಲಿ ಹ್ಯಾಲೋಜನ್ ಬಲ್ಬ್ ಇತ್ತು. ಆದರೆ ಈಗ 2025 ಮಾಡೆಲ್ನಲ್ಲಿ LED ಹೆಡ್ಲೈಟ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನ 2 ಮೇಜರ್ ಅಪ್ಡೇಟ್ನ ಮಾಡಿದ್ದಾರೆ. ಏನಂದ್ರೆ ಹಳೆ ಮಾಡೆಲ್ಸ್ನಲ್ಲಿ ಸ್ಪೀಡೋಮೀಟರ್ ಅನಲಾಗ್ ಸ್ಪೀಡೋಮೀಟರ್ ಇತ್ತು. ಈ ಒಂದು 2025 ಮಾಡೆಲ್ನಲ್ಲಿ ಡಿಜಿಟಲ್ ಸ್ಪೀಡೋಮೀಟರ್ ಬರುತ್ತೆ ವಿತ್ ಎ ನೀಟ್ ಕಲರ್ಫುಲ್ LCD ಡಿಸ್ಪ್ಲೇ ನಲ್ಲಿ ಬರುತ್ತೆ. ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಲ್ಲಿ ಏನೇನು ತೋರಿಸುತ್ತೆ ಅಂದ್ರೆ RPM ಮೀಟರ್, ಮೈಲೇಜ್, ಸ್ಪೀಡು, ಫ್ಯೂಯಲ್ ಕನ್ಸಪ್ಷನ್, ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ, ರಿಯಲ್ ಟೈಮ್ ಮೈಲೇಜು, ಡಿಸ್ಟೆನ್ಸ್ ಟು MT, ಆವರೇಜ್ ಮೈಲೇಜು, ಗೇರ್ ಪೊಸಿಷನ್ ಮತ್ತೆ ಟೈಮು ಎಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಎಲ್ಲ ಕ್ಲೀನ್ ಆಗಿ ತೋರಿಸುತ್ತೆ. ಸೆಕೆಂಡ್ ಮೇಜರ್ ಅಪ್ಡೇಟ್ ಏನಂದ್ರೆ OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಈ ಬೈಕ್ ನ ಬ್ಯಾಟರಿ ವಿಚಾರಕ್ಕೆ ಬಂದಾಗ ಮೇಂಟೆನೆನ್ಸ್ ಫ್ರೀ ಬ್ಯಾಟರಿ ಆಗಿರುತ್ತೆ. 2025 ಮಾಡೆಲ್ ಹೋಂಡಾ ಯೂನಿಕಾರ್ನ್ ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 18 ಇಂಚಸ್ ಟೈರ್ ಪ್ರೊಫೈಲ್ 2 ಬ್ಲೇಸ್ಟರ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡಿಸ್ಕ್ ಬ್ರೇಕ್ ಆಗಿರುತ್ತೆ ವಿತ್ ABS ಆಗಿರುತ್ತೆ ಈ ಒಂದು ಬ್ರೇಕು. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಹೈಡ್ರಾಲಿಕ್ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಬ್ಯಾಕ್ ವೀಲ್ ನ ಟೈರ್ ವಿಚಾರಕ್ಕೆ ಬಂದಾಗ 18 ಇಂಚಸ್ ಟೈರ್ ಪ್ರೊಫೈಲ್ 2 ಬ್ಲೇಸ್ಟರ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ವೈಡರ್ ಟೈರ್ ಸೆಕ್ಷನ್ ಆಗಿರುತ್ತೆ. ಬ್ಯಾಕ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ರಮ್ ಬ್ರೇಕ್ ಆಗಿರುತ್ತೆ. ಫಿಂಗರ್ ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ನ ಲಾಂಗ್ ಆಗಿ ಕೊಟ್ಟಿದ್ದಾರೆ. ಫುಟ್ ಪೆಕ್ಸ್ ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಹ್ಯಾಂಡಲ್ ಗ್ರಾಬ್ಸ್ ಎಲ್ಲ ಹೆವಿ ಆಗಿದೆ. ಪಿಲಿಯನ್ದು ಸೀಟು ಲಾಂಗ್ ಆಗಿದೆ. ಸೀಟ್ ನ ಕುಶನಿಂಗು ಡೀಸೆಂಟ್ ಆಗಿದೆ. ರೈಡರ್ ನ ಸೀಟಿಂಗ್ ರೂಮು ದೊಡ್ಡದಾಗಿದೆ. ಪಿಲಿಯನ್ ನ ಸೀಟಿಂಗ್ ರೂಮು ಕೂಡ ದೊಡ್ಡದಾಗಿದೆ. ಬೈಕ್ ನ ತೂಕ ಬಂದು 139 kg ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 187 mm ಬರುತ್ತೆ. ಅಂಡ್ ವೀಲ್ ಬೇಸ್ ಬಂದು 1335 mm ಬರುತ್ತೆ. ಕುಳ್ಳಕ್ಕಿರೋರು, ದಪ್ಪ ಇರೋರು, ಸಣ್ಣಕ್ಕಿರೋರು, ಹುಡುಗ ಹುಡುಗಿ, ಅಂಕಲ್ ಆಂಟಿ ಯಾರು ಬೇಕಾದ್ರೂ ಈ ಗಾಡಿನ ಓಡಿಸ್ಬೋದು. ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ರೈಡರ್ ಟ್ರಯಾಂಗಲ್ ಅಂತೂ ಹೆವಿ ಆಗಿದೆ ಅಂತಾನೆ ಹೇಳ್ಬೋದು. ಹೆವಿ ಆಗಿದೆ ಅಂತ ಹೇಳಿದ್ರೆ ಸಖತ್ತಾಗಿದೆ ಅಂತ ಅರ್ಥ. ಈ ಬೈಕ್ ನ ಫ್ರೇಮ್ ವಿಚಾರಕ್ಕೆ ಬಂದಾಗ ಡೈಮಂಡ್ ಟೈಪ್ ಫ್ರೇಮ್ ಬರುತ್ತೆ. ಹೋಂಡಾ ಯೂನಿಕಾರ್ನ್ 160cc ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 162cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 2 ವಾಲ್ವ್ ಏರ್ ಕೂಲ್ BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 13 PS ಆಫ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 14 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. CC ವೈಸ್ ನೋಡಿದಾಗ ಅಪಾಚಿ ಮತ್ತೆ ಜಿಕ್ಸರ್ ಗೆ ಕಾಂಪಿಟೇಷನ್ ಕೊಡುತ್ತೆ. ಪವರ್ ವೈಸ್ ಬಂದಾಗ ಪಲ್ಸರ್ ಮತ್ತೆ FZ ಗೆ ಕಾಂಪಿಟೇಷನ್ ಕೊಡುತ್ತೆ. ಜೊತೆಗೆ ಟೆಕ್ನಾಲಜಿ ವೈಸ್ ಅಪ್ಗ್ರೇಡ್ ಆಗಿದೆ. ಫ್ಯೂಯಲ್ ಸಪ್ಲೈ ಸಿಸ್ಟಮ್ ಬಂದು F5. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸ್ ಇದೆ. ಮೈಲೇಜ್ ಅರೌಂಡ್ 40 to 45 ಕೊಡುತ್ತೆ. ಫ್ಯೂಯಲ್ ಟ್ಯಾಂಕ್ ಕವರ್ ನ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸರ್ವಿಸ್ ಕಾಸ್ಟ್ ಎಲ್ಲ ಡೀಸೆಂಟ್ ಆಗಿರುತ್ತೆ. ಸ್ಟಾರ್ಟಿಂಗ್ ಮೆಥಡ್ ಬಂದು ಕಿಕ್ ಸ್ಟಾರ್ಟ್ ಮಾಡಬಹುದು, ಸೆಲ್ಫ್ ಸ್ಟಾರ್ಟ್ ಮಾಡಬಹುದು. 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೆಂಟರ್ ಸ್ಟ್ಯಾಂಡ್ ಬರುತ್ತೆ. ಸೈಡ್ ಸ್ಟ್ಯಾಟಿಕ್ ಇಂಜಿನ್ ಕಟ್ ಆಫ್ ಬರುತ್ತೆ. USB-C ಟೈಪ್ ಚಾರ್ಜಿಂಗ್ ಪೋರ್ಟ್ ಇದೆ. ಇಂಜಿನ್ ಕಿಲ್ ಸ್ವಿಚ್ ಬರುತ್ತೆ. ಈ ಗಾಡಿನ ಸ್ವಲ್ಪ ಕ್ರೋಮ್ ಗಾರ್ನಿಶಿಂಗ್ ಜಾಸ್ತಿ ಮಾಡಿದ್ದಾರೆ. ಓವರಾಲ್ ಈ ಬೈಕ್ ಬಗ್ಗೆ ಹೇಳೋದಾದ್ರೆ ನೋಡೋಕೆ ಫ್ಯಾಮಿಲಿ ಬೈಕ್ ಯಾವ ರೀತಿ ಅಂದ್ರೆ ಒಂದು ಹಸ್ಬೆಂಡ್ ಮೆಟೀರಿಯಲ್ ತರ ಈ ಒಂದು ಬೈಕ್ ಕಾಣುತ್ತೆ. ಆದ್ರೆ ಪರ್ಫಾರ್ಮೆನ್ಸ್ ಒಂದು ಸ್ಪೋರ್ಟ್ಸ್ ಬೈಕ್ ತರ ಇದೆ. ಗಾಡಿನ ನೋಡಿದ್ರೆ ಏನು ಸ್ಪೆಸಿಫಿಕೇಶನ್ ಫೀಚರ್ಸ್ ಇಲ್ಲ ಅನ್ಕೊಂತಾರೆ. ಸ್ಪೋರ್ಟ್ಸ್ ಬೈಕ್ ಅಲ್ಲಿ ಏನ್ ಮೇಜರ್ ಫೀಚರ್ ಇದೆಯೋ ಆ ಒಂದು ಫೀಚರ್ ಈ ಒಂದು ಬೈಕ್ ನಲ್ಲಿ ಇದೆ. ಯಾವುದು ಅಂದ್ರೆ ಮೋನೋಶಾಕ್ ಸಸ್ಪೆನ್ಷನ್. ಬಾಡಿ ಪ್ಯಾನಲ್ಸ್ ನೆಲ್ಲ ಫೈಬರ್ ಪ್ಲಾಸ್ಟಿಕ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಒಂದು ಬೈಕು ನೋಡೋಕ್ ಮಾತ್ರ ಡೀಸೆಂಟು, ಆದ್ರೆ ಎಲ್ಲ ಆಟ ಆಡ್ಬೇಕು ಅಲ್ಲಿ ಸಖತ್ತಾಗಿರುತ್ತೆ. ಸೊ ಬನ್ನಿ ಈ ಬೈಕ್ ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇಂಟು ಅ ರೈಡಿಂಗ್ ರಿವ್ಯೂ. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್, ಅದನ್ನ ಕವರ್ ಮಾಡಿದ್ದಾರೆ. ಚೈನ್ ಲೂಪ್ ಮಾಡ್ಬೇಕಂದ್ರೆ ಆ ಕವರ್ ನಲ್ಲಿ ಒಂದು ಕ್ಯಾಪ್ ಕೊಟ್ಟಿದ್ದಾರೆ. ಆ ಕ್ಯಾಪ್ ನ ತೆಗೆದ್ರೆ ಅಲ್ಲಿ ಚೈನ್ ಲೂಪ್ ಮಾಡಬಹುದು. ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ, ಅದನ್ನ ರೈಸ್ ಮಾಡಿದ್ದಾರೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಡಿಸೆಂಟ್ ಆಗಿದೆ. ಸ್ಪೀಡೋಮೀಟರ್ ಕೆಳಗಡೆ ಟೈಪ್ ಸಿ ಚಾರ್ಜಿಂಗ್ ಸಾಕೆಟ್ ಬರುತ್ತೆ. ಗೈಸ್, ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋದು ಆಲ್ ನ್ಯೂ 2025 ಹೋಂಡಾ ಯೂನಿಕಾರ್ನ್ ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದಿ ಕೀ. ಲೆಟ್ಸ್ ಗೋ ಫಾರ್ ಎ ರೈಡ್. ನ್ಯೂ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಲೆಟ್ಸ್ ಸ್ಟಾರ್ಟ್ ದಿ ಬೈಕ್. ಮಿರರ್ಸ್ ಎಲ್ಲ ಸೆಟ್ ಮಾಡ್ಕೊಡೋಣ.
RPM ಮೀಟರ್ ತೋರಿಸುತ್ತೆ. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಸಿಕ್ಸ್ಟಿ ತನಕ ಟಚ್ ಆಗುತ್ತಲ್ಲ ಗುರು. ಸೆಕೆಂಡ್ ಗೇರಲ್ಲೇ 60 ಟಚ್ ಆಗುತ್ತೆ. ಟಾಪ್ ಸ್ಪೀಡು ಇದ್ರದ್ದು 110 ಆರಾಮಾಗಿ ಟಚ್ ಆಗುತ್ತೆ. 110 ಅಲ್ಲ, ಯಾಕಂದರೆ 160cc ಸಿಟಿಯಲ್ಲಿ ಅಡ್ಡಾಡೋಕ್ಕೆಲ್ಲ ಸಾಕಾಗಿದೆ ಗುರು. ಮಿರರ್ಸ್ ಅದು ಸ್ವಲ್ಪ ಚಿಕ್ಕದಾಯಿತು, ದೊಡ್ಡದಿದ್ದರೆ ಚೆನ್ನಾಗಿರೋದು. ಬ್ಯಾಲೆನ್ಸಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು, ಯಾಕಂದರೆ ಇದರ ತೂಕ ಬಂದು 139 kg. ಟಾರ್ಕ್ ಚೆನ್ನಾಗಿದೆ, ಪಿಕಪ್ಪು ಚೆನ್ನಾಗಿದೆ, ಮನ್ವಾರೆಲ್ಲ ಮಾಡ್ಬೋದು ಸಿಟೀಸಲ್ಲಿ. ಸಸ್ಪೆನ್ಷನ್ ಚೆನ್ನಾಗಿದೆ. ವೈ? ಬಿಕಾಸ್ ಮೋನೋ ಶಾಕ್ ಕೊಟ್ಟಿದ್ದಾರೆ. ಸೊ ಇದನ್ನ ಲಾಂಗ್ ಗೇರ್ ಶಿಫ್ಟು ಅನ್ನೋಕ್ಕಾಗಲ್ಲ, ಶಾರ್ಟ್ ಗೇರ್ ಶಿಫ್ಟು ಅನ್ನೋಕ್ಕಾಗಲ್ಲ. ಈ ಕಡೆ ಟಾರ್ಕಿಂಗ್ ಇಂಜಿನ್ ಅಂತಲೂ ಹೇಳೋಕ್ಕಾಗಲ್ಲ, ಈ ಕಡೆ ಪವರ್ಡ್ ಇಂಜಿನ್ ಅಂತಲೂ ಹೇಳೋಕ್ಕಾಗಲ್ಲ. ಇದು ಪಕ್ಕ ಒಂದು ಸಿಟಿ ಯೂಸೇಜ್ ಬೈಕ್ ಅಂತಲೇ ಹೇಳ್ಬೋದು. ಇಟ್ಸ್ ನಾಟ್ ಎ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೈಕ್, ಬಟ್ ಇಟ್ ಈಸ್ ಅ ಸಿಟಿ ಯೂಸೇಜ್ ಬೈಕ್. ಕಂಫರ್ಟ್ ಲೆವೆಲ್ ಅಂತೂ ಚೆನ್ನಾಗಿದೆ, ಯಾರು ಬೇಕಾದ್ರೂ ಕೂತ್ಕೊಂಡು ಓಡಿಸ್ಬೋದು. ಹ್ಯಾಂಡಲ್ ಬಾರು ರೈಸ್ ಮಾಡಿದ್ದಾರೆ. ಮುಂದ್ಗಡೆ 18 inches ಟೈರ್ ಪ್ರೊಫೈಲ್ ಬರುತ್ತೆ. ಬ್ರೇಕಿಂಗ್ ಚೆನ್ನಾಗಿದೆ. ಮುಂದ್ಗಡೆ ABS ಬರುತ್ತೆ, ಡಿಸ್ಕ್ ಬ್ರೇಕ್ ಬರುತ್ತೆ. ಇಂಥ ಚಿಕ್ಕ ಚಿಕ್ಕ ಜಾಗದಲ್ಲಿ ಗಾಡಿ ಮೂವ್ ಆಗುತ್ತೆ, ಗಾಡಿ ಲೀನಾಗಿದೆ. ಬಟ್ ಎಕ್ಸಾಸ್ಟ್ ಅಂತೂ ಫುಲ್ಲು ಸೈಲೆಂಟು ಗುರು. ಎಷ್ಟು ಸೈಲೆಂಟ್ ಅಂದರೆ ಅಷ್ಟು ಸೈಲೆಂಟು. ಕ್ಲೀನಾಗೆ ಡಿಸ್ಪ್ಲೇ ಎಲ್ಲ ಕಾಣಿಸುತ್ತೆ. ಈಗ ಒಂದು 12 ಗಂಟೆ ಆಗಿರ್ಬೋದು, ಆದ್ರೂ ಡಿಸ್ಪ್ಲೇ ಚೆನ್ನಾಗಿ ಕಾಣ್ತಾ ಇದೆ. 13 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ, ಬಟ್ ಟ್ಯಾಂಕ್ನ ಸೈಜ್ ತುಂಬಾ ಚಿಕ್ಕದಾಗಿ ಬಿಟ್ಟಿದ್ದಾರೆ. ನಾನೀಗ ಸಿಗ್ನಲ್ನಲ್ಲಿ ನಿಂತಿದ್ದೀನಿ. ನನ್ನ ಇದು ಬಂದು 5.7. ನನ್ನ 2 ಕಾಲೂ ಫ್ಲ್ಯಾಟ್ ಫುಟ್ ಆಗಿದೆ. ಆ್ಯಂಡ್ ಸೀಟ್ ತುಂಬಾ ಲಾಂಗ್ ಆಗಿದೆ. ಸೀಟಿಂಗ್ ರೂಮ್ ಚೆನ್ನಾಗಿದೆ, ರೈಡರ್ಗೂ ಮತ್ತು ಪಿಲಿಯನ್ಗೂ. ಇದೊಂದು ಫ್ಯಾಮಿಲಿ ಬೈಕ್ ಅಂತಲೇ ಹೇಳ್ಬೋದು. ಗೇರ್ ಶಿಫ್ಟಿಂಗ್ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ. ಗೇರ್ ಪೊಸಿಷನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಲೈಕ್ ಇದು 160cc ಆಗಿದ್ರೂ ಇದನ್ನು ಒಂದು ಸ್ಪೋರ್ಟ್ಸ್ ಬೈಕ್ ಥರ, ಅಂದರೆ ಈಗ ಅಪಾಚಿ ಥರ ಅಥವಾ ಏನೋ N160 ಥರ ಈ ಗಾಡಿನ ಟ್ಯೂನ್ ಮಾಡಿಲ್ಲ. ಲುಕ್ ಆಗಲಿ ಪರ್ಫಾರ್ಮೆನ್ಸ್ ಆಗಲಿ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಇವಾಗ ಒಂದು ಗಾಡಿನ ಬಿಟ್ಟಿದ್ದಾರೆ. ಲೈಕ್ ಇಟ್ಸ್ ಆನ್ ಸ್ಮೂತ್ ಇಂಜಿನ್. ನೋಡಿ ಎಷ್ಟು ಸ್ಮೂತಾಗಿ ಮೂವ್ ಆಗುತ್ತೆ. ಸ್ಪೇಸ್ ಎಷ್ಟಿದ್ರೂ ಗಾಡಿ ಮೂವ್ ಆಗುತ್ತೆ. ಯೂ ಟರ್ನ್ ಯಾವ ಥರ ತಾಣುತ್ತಂತ ನೋಡೋಣ ಬನ್ನಿ. ಯೂ ಟರ್ನ್ ಎಲ್ಲ ಆರಾಮಾಗಿ ತಾಣುತ್ತೆ ಗುರು. ಫಸ್ಟ್ ಗೇರ್, ಸೆಕೆಂಡ್, ಥರ್ಡ್, ಫೋರ್ತ್, ಆರಾಮಾಗಿ 80 ಟಚ್ ಆಗುತ್ತೆ ಗುರು. ಸ್ಟೆಬಿಲಿಟಿ ಇದೆ ಗುರು, ಸಖತ್ತಾಗಿದೆ ಸ್ಟೆಬಿಲಿಟಿ. ಇನ್ನು ಫುಟ್ಪೆಕ್ಸ್ ವಿಚಾರಕ್ಕೆ ಬಂದಾಗ ಮುಂದ್ಗಡೆ ಕೊಟ್ಟಿದ್ದಾರೆ, ಅಂದರೆ ಫಾರ್ವರ್ಡಾಗೆ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸೊ ಒಂದು ಕ್ರೂಸರ್ ಬೈಕ್ ಥರ ಫೀಲ್ ಬರುತ್ತೆ. ಆ್ಯಂಡ್ ರೈಡಿಂಗ್ ಪೋಸ್ಚರ್ ಬಂದು ಅಪ್ರೈಟು. ಬೆನ್ನೋವೆಲ್ಲ ಬರಲ್ಲ, ಆಬ್ವಿಯಸ್ಲಿ ಬರಲ್ಲ.
ಆರಾಮಾಗೆ ಒಂದು ಫ್ಯಾಮಿಲಿ, ಇಬ್ಬರು ಮಕ್ಕಳು, ಚಿಕ್ಕ ಮಕ್ಕಳು, ಗಂಡ ಹೆಂಡತಿ ಈ ಗಾಡಿ ಒಳಗೆ ಆರಾಮಾಗೆ ಅಡ್ಡಾಡ್ಬೋದು. ವೀಕೆಂಡ್ಸು ಅಥವಾ ಡೈಲಿ ಯೂಸೇಜು ಮಾಡ್ಕೊಬೋದು. ಒಂಥರ ಇದು ಡೈಲಿ ಯೂಸೇಜ್ ಬೈಕ್ ಅಂತ ನನ್ನ ಪ್ರಕಾರ. ಹೇಳಿದ ಮಾತು ಕೇಳುತ್ತೆ ಗುರು. ಫಸ್ಟ್ ಗೇರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅನಿಸ್ಬಂತು. ಸ್ಟೆಬಿಲಿಟಿ ಸಖತ್ತಾಗಿದೆ ಗುರು. ಈ ಥರ ನಿಂತ್ಕೊಂಡೆಲ್ಲ ಓಡಿಸ್ಬೋದು. ಸಿಟಿ ಲಿಮಿಟ್ಸಲ್ಲಿ ಅಡ್ಡಾಡೋಕ್ಕಂತೂ ಸಖತ್ ಗಾಡಿ ಅಂತಲೇ ಹೇಳ್ಬೋದು. ನೋಡಿ, ರೋಡಲ್ಲಿ ಗಾಡಿ ಈ ಥರ ಕಾಣಿಸುತ್ತೆ. ಸೆಕ್ಸಿಯಾಗಿದೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ. ಮೊನೋ ಶಾಕು ಆ್ಯಂಡ್ ಗಾಡಿ ಎಲ್ಲೂ ಗುರು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಆ್ಯಂಗಲ್ನಿಂದನೂ ಸಖತ್ತಾಗಿ ಕಾಣುತ್ತೆ. ಲಾಂಗ್ ಎಕ್ಸಾಸ್ಟು. ಸೊ ಇಟ್ಸ್ ಎ ಫ್ಯಾಮಿಲಿ ಬೈಕ್. ಇನ್ನೊಂದು ಸಲ ಹೇಳ್ತಿದ್ದೀನಿ, ಮತ್ತೊಂದು ಸಲ ಹೇಳ್ತೀನಿ, ಮತ್ತು ಯಾವಾಗಲೂ ಹೇಳ್ತೀನಿ ಗಾಡಿ ಬಗ್ಗೆ ಯಾರನ್ನ ಕೇಳಿದ್ರೆ, ಇಟ್ಸ್ ಅನ್ ಫ್ಯಾಮಿಲಿ ಬೈಕ್, ಫ್ಯಾಮಿಲಿ ಲುಕ್ ಬೈಕ್ ಅಂತಲೇ ಹೇಳ್ತೀನಿ. ಪಿಕಪ್ಪು, ಪವರು, ಮೈಲೇಜು ಎಲ್ಲ ಚೆನ್ನಾಗಿದೆ. ಮೇಂಟೆನೆನ್ಸ್ ಫ್ರೀ ಬೈಕ್. ನೀವು ಮೇಂಟೆನೆನ್ಸ್ ಏನಂದರೆ ಸರ್ವೀಸು ಕರೆಕ್ಟಾಗಿ ಕೊಡಬೇಕು ಹೇಳಿ ಟೈಮಿಗೆ, ಮತ್ತು ಆಯಿಲ್ ಚೇಂಜಸ್ಸು, ಆಯಿಲ್ ಲೆವೆಲ್ನೆಲ್ಲ ಚೆಕ್ ಮಾಡಿಕೊಂಡು ಚೇಂಜ್ ಮಾಡಿಸ್ಕೊಳ್ಬೇಕು. ಸೊ ದಟ್ ಈಸ್ ದಿ ಮೇನ್ ಪಾಯಿಂಟ್ ಆಫ್ ದಿಸ್ ಬೈಕ್. ಸೊ ಗಾಡಿ ಎಲ್ಲೂ ಕೈ ಕೊಡಲ್ಲ, ಲೈಫ್ ಲಾಂಗ್ ಜೊತೆ ಬರ್ತದೆ. ಯೂನಿಕಾರ್ನು ನನಗೆ ಗೊತ್ತಿರೋ ಪ್ರಕಾರ ತುಂಬ ಜನ ಯೂಸ್ ಮಾಡ್ತಿದ್ದಾರೆ. ಸೊ ಗಾಡಿ ಮಾತ್ರ ಸಖತ್ತಾಗಿದೆ. ಈ ಒಂದು ಗಾಡಿನ ಬಂದು ನೀವು ಸಿಲಿಕಾನ್ ಹೋಂಡಾ ಏನು ಸೌದರ್ನ್ ಸರ್ಕಲ್ ಹತ್ರ ಇರೋ ಶೋರೂಮಲ್ಲಿ ಈ ಗಾಡಿನ ತಗೊಳ್ಳಿ. ಆ್ಯಂಡ್ ಈ ಒಂದು ಬೈಕ್ನಲ್ಲಿ ಸೈಡ್ ಸ್ಟ್ಯಾಂಡ್, ಇಂಜಿನ್ ಕಟ್ ಆಫ್ ಬರುತ್ತೆ, ಅದು ಗೇರಲ್ಲಿದ್ದರೆ ಮಾತ್ರ.